ಸೂಕ್ತ ಬಸ್ ಸೌಕರ್ಯಕ್ಕೆ ಆಗ್ರಹಿಸಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಬಸ್ ನಿಲ್ದಾಣದಲ್ಲಿ ಎಬಿವಿಪಿ ಸಂಘಟನೆಯಿಂದ ದಿಢೀರ್ ಪ್ರತಿಭಟನೆ ನಡೆಸಿದೆ. ಬೆಳಗ್ಗೆ ಸರಿಯಾಗಿ ಬಸ್ ಸೌಕರ್ಯ ಇಲ್ಲದಂತಹ ಕಾರಣ ಶಾಲೆ ಕಾಲೇಜಿಗೆ ಹೋಗುವಂತಹ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಅಲ್ಲಿನ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇನ್ನು ನೂರಾರು ವಿದ್ಯಾರ್ಥಿಗಳು 30 ನಿಮಿಷಗಳ ಕಾಲ ಅಲ್ಲಿ ಕಾದು ನೋಡಿದ್ದಾರೆ. ಆದರೂ ಕೂಡ ಬಸ್ ಬಂದಿಲ್ಲ. ಅದಕ್ಕಾಗಿ ಅವರು ಬಸ್ ಬರಬೇಕು ಅಂತ ಹೇಳಿ ಪ್ರತಿಭಟನೆಯನ್ನು ನಡೆಸಿರುವಂಥದ್ದು. ಸ್ಥಳಕ್ಕೆ ಆಗಮಿಸಿದಂತಹ ಪೊಲೀಸರು ವಿದ್ಯಾರ್ಥಿಗಳ ಒಂದು ಮನವನ್ನು ಓಲಿಸಿ ಬಸ್ ವ್ಯವಸ್ಥೆಯ ಒಂದು ಭರವಸೆಯನ್ನು ಕೂಡ ನೀಡಿದ್ದಾರೆ. ವಿನಾಯಕ ಈಗ 9 ಗಂಟೆಗೆ 9:30 ಬಸ್ 5 ನಿಮಿಷ ಹೆಚ್ಚು ಕಡಿಮೆ ಹಾಕಿರ್ಬೇಕು. 5 ನಿಮಿಷ ಹೆಚ್ಚು ಕಡಿಮೆ ಹಾಕಿರ್ಬೇಕು. ಹೋದ ಗಾಡಿ ಕೆಟ್ಟ ಮತ್ತೊಂದು ಗಾಡಿ ಬಿಡಕತ್ತೀನ್ರಿ ಮೇಡಮ್. ಅಲ್ಲ ನಾವು ಅಲ್ರಿ ಮೇಡಮ್, ನಾವು ಆ ಥರ ಮಾಡೋದಿಲ್ರಿ. ಈಗ 9ಕ್ಕೂ ಬಿಟ್ಟಿನಿ, 9:30ಗೆ ಬಿಟ್ಟಿನಿ. ಈಗ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುತ್ತೆ. ನಾವು ಪ್ರತಿ ಸಲನೂ ಡಿಪೋ ಮ್ಯಾನೇಜರ್ಗೆ ಸರಿ ಮಾಡ್ರಿ ಅಂತ ಹೇಳ್ತೀವಿ. ಅವ್ರು ಹ್ಞೂ ಅಂತ ಲೆಟ್ರ್ ತೊಗೊಂತಾರ ಮತ್ತು ಏನು ಮಾಡೋದಿಲ್ಲ. ಪ್ರತಿ ಸಲನೂ ಇದಾಗೈತೆ. ಈಗ ನೋಡ್ರಿ, ಯಾರು ರೂಟಿಗೆ ಹೋಗ್ರಪ್ಪ ನೀವು? ಯಾರು ರೂಟಿಗೆ ಹೋಗ್ರಿ? ಯಾರು ರೂಟಿಗೆ ಸಿರಟಿಗದಾಗ 9 ಗಂಟೆಗೆ ಒಂದು ಸಿರಟಿಗೆ ಬಸ್ ಬಿಟ್ಟಿದ್ರಂತ, 9:30ಗೂ ಒಂದು ಬಿಟ್ಟಿದ್ರಂತ. ಯಾರು ಹೇಳ 9:30ಗೆ ಹೋಗೈತಿ ಗಾಡಿ, 9:30ಗೆ ಹೋಗೈತಿ ಗಾಡಿ, ಹೇಳ್ರಿ ಅಷ್ಟ ಹೇಳ್ಬೇಕು. 9:30ಗೆ ಹೋಗೈತಿ ಗಾಡಿ. ಅಲ್ರಿ 9:00 ಹೋಗೈತೆ ಅಂತ ಜಗಳ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.